ಮೃತ ವ್ಯಕ್ತಿಯ ಮರಣೋತ್ತರ ಪರೀಕ್ಷೆ ಮಾಡಿಲ್ಲ ಅಂತ ಹೇಳಿ ವೈದ್ಯರ ಮೇಲೆ ಆರೋಪ ಮಾಡಿದ್ದಾರೆ. ಡ್ಯೂಟಿ ವೈದ್ಯೆ ನೇತ್ರಾರಾಣಿ ವಿರುದ್ಧ ಕುಟುಂಬಸ್ಥರು ತೀವ್ರ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಮೃತ ವ್ಯಕ್ತಿಯೊಬ್ಬರ ಮರಣೋತ್ತರ ಪರೀಕ್ಷೆ ಮಾಡಿಲ್ಲ ಅಂತ ಹೇಳಿ ವೈದ್ಯರ ಮೇಲೆ ಆರೋಪ ಮಾಡ್ತಿದ್ದಾರೆ. ಡ್ಯೂಟಿ ವೈದ್ಯೆ ನೇತ್ರಾರಾಣಿ ವಿರುದ್ಧ ಕುಟುಂಬಸ್ಥರು ತೀವ್ರ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಚನ್ನಪಟ್ಟಣ ತಾಲೂಕು ಸರ್ಕಾರಿ ಆಸ್ಪತ್ರೆ ವೈದ್ಯರಿಂದ ಈ ಒಂದು ನಿರ್ಲಕ್ಷ್ಯ ಆಗಿದೆ ಅಂತ ಹೇಳಿದ್ದಾರೆ ಕುಟುಂಬಸ್ಥರು. ಕಳೆದ 15 ದಿನಗಳ ಹಿಂದೆ ಅಪಘಾತದಲ್ಲಿ ಸಾವನ್ನಪ್ಪಿದ್ರು ಬಾಲಾಜಿ ಅನ್ನೋರು. 5 ಗಂಟೆಗಾದ್ರೂ ಕೂಡ ಮರಣೋತ್ತರ ಪರೀಕ್ಷೆಯನ್ನ ನಡೆಸಿಲ್ಲ ವೈದ್ಯರು ಅಂತ ಹೇಳ್ತಾ ಇದ್ದಾರೆ. ಚನ್ನಪಟ್ಟಣದಿಂದ ರಾಮನಗರ ಜಿಲ್ಲಾಸ್ಪತ್ರೆಗೆ ಮೃತದೇಹವನ್ನ ರವಾನೆ ಮಾಡಿದ್ದಾರೆ. ಚನ್ನಪಟ್ಟಣದ ಆಸ್ಪತ್ರೆ ವೈದ್ಯರ ವಿರುದ್ಧ ಕುಟುಂಬಸ್ಥರು ಆಕ್ರೋಶವನ್ನ ವ್ಯಕ್ತಪಡಿಸುತ್ತಿದ್ದಾರೆ. ಕೂಡಲೇ ಆಸ್ಪತ್ರೆ ವೈದ್ಯರ ವಿರುದ್ಧ ಕ್ರಮ ತೆಗೆದುಕೊಳ್ಳುವಂತೆ ಕಿಡಿಕಾರ್ತಿದ್ದಾರೆ. 15 ದಿನಗಳ ಹಿಂದೆ ಒಂದು ಅಪಘಾತದಲ್ಲಿ ಬಾಲಾಜಿ ಅನ್ನೋರು ಸಾವನ್ನಪ್ಪಿದ್ದಾರೆ. ಇನ್ನು ಅವರು ಸಾವನ್ನಪ್ಪಿದ ಮೇಲೆ ಚನ್ನಪಟ್ಟಣ ಆಸ್ಪತ್ರೆಗೆ ಕರ್ಕೊಂಡು ಹೋಗಿದ್ದಾರೆ. ಆದರೆ ಅಲ್ಲಿ ವೈದ್ಯರು ಮೃತದೇಹಕ್ಕೆ ಮರಣೋತ್ತರ ಪರೀಕ್ಷೆಯನ್ನ ಮಾಡಿಲ್ಲ. ನಾವು 5 ಗಂಟೆ ಕಾದಿದ್ದೀವಿ, ಆದರೂ ಕೂಡ ವೈದ್ಯರು ನಿರ್ಲಕ್ಷ್ಯ ತೋರಿದ್ದಾರೆ. ಅಷ್ಟು ಸಮಯ ಕಾದ್ರೂ ಕೂಡ ಮರಣೋತ್ತರ ಪರೀಕ್ಷೆ ಮಾಡಿಲ್ಲ ಅಂತ ಹೇಳಿ ಅಲ್ಲಿನ ವೈದ್ಯರ ಮೇಲೆ ಆರೋಪವನ್ನ ಮಾಡ್ತಿದ್ದಾರೆ, ಆಕ್ರೋಶವನ್ನ ವ್ಯಕ್ತಪಡಿಸ್ತಿದ್ದಾರೆ. ಇನ್ನು ಆ ವೈದ್ಯರ ವಿರುದ್ಧ ಕಠಿಣ ಕ್ರಮ ಕೈಗೊಳ್ಳುವಂತೆ ಆಗ್ರಹ ಮಾಡ್ತಿದ್ದಾರೆ ಕುಟುಂಬಸ್ಥರು. ಸರ್, ನಮ್ಮಲ್ಲಿ ಒಬ್ಬರು ಪುರೋಹಿತರು ಆಕ್ಸಿಡೆಂಟ್ ಆಗಿತ್ತು. ಟ್ರೀಟ್ಮೆಂಟ್ ತಗೊಳ್ತಾ ಬೆಳಗ್ಗೆ ತೀರ್ಕೊಂಡಿದ್ದಾರೆ ಪುಣ್ಯ ಆಸ್ಪತ್ರೆಯಲ್ಲಿ. ಪುಣ್ಯ ಆಸ್ಪತ್ರೆನವರು ಪೊಲೀಸ್ ಸ್ಟೇಷನ್ಗೆ ಮಾಹಿತಿ ಕೊಟ್ಬಿಟ್ಟು ನಾವು 4:45ಗೆ ಗೌರ್ಮೆಂಟ್ ಆಸ್ಪತ್ರೆಗೆ ಬಂದಿರ್ತೀವಿ. ಆದರೆ ಸದರಿ ಗೌರ್ಮೆಂಟ್ ಆಸ್ಪತ್ರೆಯಲ್ಲಿ ಕೆಲಸ ಮಾಡ್ತಿರುವಂಥ ವೈದ್ಯರು ಪೋಸ್ಟ್ ಮಾರ್ಟಮ್ ಮಾಡೋಕ್ಕಾಗಲ್ಲ ಅಂತ ಹೇಳ್ತಾರೆ. ನಾವು ಸತತವಾಗಿ ಪ್ರಯತ್ನ ಮಾಡಿ ಈಗ ನೋಡಿ 8 ಗಂಟೆ ಆಗ್ತಾಯಿದೆ. ಈಗೆಲ್ಲ ನಾವು ಗಲಾಟೆ ಮಾಡಿದ್ರ ಮೇಲೆ ಎಲ್ಲರ ಕೈಲಿ ಹೇಳಿಸಿದ ಮೇಲೆ ಹೇಳ್ತಾರೆ ನೀವು ರಾಮನಗರದಲ್ಲಿ ಮಾಡಿಸ್ಕೊಳ್ಳಿ ಅಂತ ಹೇಳ್ತಾರೆ. ನಮ್ಮ ನೋವು ಇಷ್ಟೇ. ಚನ್ನಪಟ್ಟಣದಲ್ಲಿ ಒಬ್ಬ ಪುರೋಹಿತನಾಗಿ ಪುರಕ್ಕಿತ ಕೇಳ್ಕೊಂಡಿರುವನು ಇವತ್ತು ಬೀದಿ ಹಣ ಆಗಬೇಕಾ? ಅಂದರೆ ಅಷ್ಟರ ಮಟ್ಟಿಗೆ ನಮ್ಮ ಆರೋಗ್ಯ ವ್ಯವಸ್ಥೆ ಇದೆಯಾ? ಯುಟಿ ಮಾಡಿ ಸರ್, ಹೇಳಿ ಸರ್. ನಮ್ಮ ಸಚಿವರಾಗಿರೋ ಯುಟಿ ಖಾದರ್ ಆಗಿರ್ಬೋದು ಅಥವಾ CM ಅವರ ಕವರ್ ಕ್ಷೇತ್ರ ಅಂತಾರೆ, ದಯಮಾಡಿ ಅವರೆಲ್ಲ ಮಾಡಬೇಕು. ಯಾಕಂದರೆ ನಮ್ಮ ತಾಲೂಕಿನಲ್ಲಿ ಒಬ್ಬ ಪುರೋಹಿತರಿಗೆ ಬೀದಿ ಹಣ ಆಗ್ತಾರೆ ಅಂದರೆ ಇದಕ್ಕಿಂತ ವಿಪರ್ಯಾಸ ಇನ್ನೇನ್ರಿ? ಒಬ್ಬ ತಾಲೂಕಿನಲ್ಲಿ ಒಬ್ಬ ವೈದ್ಯಾಧಿಕಾರಿಗಳಿಲ್ಲ, ವೈದ್ಯರಿಲ್ಲ, ಪೋಸ್ಟ್ ಮಾರ್ಟಮ್ ಮಾಡೋರಿಲ್ಲ ಅಂದರೆ ನಮ್ಮ ಪಾಡು ಏನಾಗಬೇಕು? ಇದನ್ನು ನಾವು ಕೇಳ್ತಾ ಇರೋದು. ಹಾಗಾಗಿ ಇದು ನಮಗೆ ತುಂಬ ನೋವು ತಂದಿದೆ. ಹಾಗಾಗಿ ನಾವು ಇದನ್ನು ಪ್ರೊಟೆಸ್ಟ್ ಮಾಡ್ತಾ ಇದ್ದೀವಿ. ದಯಮಾಡಿ ಈ ರೀತಿ ಯಾರಿಗೂ ಆಗಬಾರ್ದು ಅಂತ ನಾವು ಕೇಳ್ಕೊಳ್ತಾ ಇದ್ದೀವಿ. ಶಾಸಕರಿಗೆ ಸತತವಾಗಿ ಫೋನ್